ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರಮೇಶ್. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ಕೇಂದ್ರ ಸರ್ಕಾರದ ವಲ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ರಾಮದುರ್ಗ ತಾಲೂಕು ಸಂವಿಧಾನ ರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಮುಸ್ಲಿಮರು ಕೈಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ವಲ್ಫ್ ನೂತನ ತಿದ್ದುಪಡಿ ಕಾಯ್ದೆಯನ್ನು ಮರಳಿ ಪಡೆಯಬೇಕು ಎಂದು ಘೋಷಣೆ ಕೂಗುತ್ತಾ ಪಟ್ಟಣದ ಹರಳೆಯ ವೃತ್ತದಿಂದ ನೇರವಾಗಿ ಮಿನಿ ವಿಧಾನಸೌಧಕ್ಕೆ ತೆರಳಿ ತಹಶೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳು ಭಾರತ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದರು. ಇನ್ನು ಈ ದೇಶದ ಎಲ್ಲ ಜನರಿಗೆ ಅವರು ಬಯಸುವ ಧರ್ಮವನ್ನು ಆಚರಿಸುವ ಹಾಗೂ ಆಚರಿಸದೇ ಇರುವ ಹಕ್ಕುಗಳನ್ನು ಸಂವಿಧಾನ ನೀಡುತ್ತದೆ. ಆರ್ಟಿಕಲ್ 26 ಪ್ರಕಾರ ಈ ದೇಶದ ಜನರ ಧಾರ್ಮಿಕ ಸ್ವಾತಂತ್ರ್ಯವನ್ನು ಮೂಲಭೂತ ಹಕ್ಕನ್ನಾಗಿ ಖಾತ್ರಿಪಡಿಸುತ್ತಿದೆ ಎಂದು ಮೌಲಾನಾ ಇಮಾಮ್ ಹುಸೇನ್ ಅವರು ಕೇಂದ್ರ ಸರ್ಕಾರದ ವಲ್ಫ್ ಕಾಯ್ದೆ 2025 ತಿದ್ದುಪಡಿ ವಿರೋಧಿಸಿ ರಾಮದುರ್ಗ ತಾಲೂಕು ಸಂವಿಧಾನ ರಕ್ಷಣಾ ಸಮಿತಿ ಹಮ್ಮಿಕೊಂಡು ವಲ್ಫ್ ತಿದ್ದುಪಡಿ ವಾಪಸ್ ಆಗಬೇಕು ಎಂದು ನಡೆದ ಪ್ರತಿಭಟನಾ ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿದರು. ಇನ್ನು ಇವತ್ತು ಸುಳ್ಳುಗಳನ್ನು ಹೇಳಿ ಆರ್ಟಿಕಲ್ 26 ಉಲ್ಲಂಘನೆ ಮಾಡಿ ವಲ್ಫ್ ತಿದ್ದುಪಡಿ ಮಾಡುತ್ತಿರುವುದು ಅಲ್ಪಸಂಖ್ಯಾತರ ಮೇಲೆ ನಡೆಸುತ್ತಿರುವ ದಾಳಿ ಎಂದು ದಲಿತ ಸಂಘರ್ಷ ಸಮಿತಿ ಮುಖಂಡ ಬಿಆರ್ ದೊಡ್ಮನಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ವಲ್ಫ್ನ ಈ ಹಿಂದಿನ ಕಾಯ್ದೆಯಲ್ಲಿ ಹಿರಿಯರು ತಮ್ಮ ಆಸ್ತಿಗಳನ್ನು ದಾನವಾಗಿ ದೇವರ ಹೆಸರಿನಲ್ಲಿ ಕೊಟ್ಟಿದ್ದೂ ಇದೆ. ಈಗಲೂ ಆ ಕಾಯ್ದೆ ಇದೆ. ಆದರೆ ಈಗಿನ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಿ ವಲ್ಫ್ ಕಮಿಟಿಗೆ ದಾನ ಮಾಡುವ ವ್ಯಕ್ತಿ ಕಡ್ಡಾಯವಾಗಿ ನಿರಂತರ 5 ವರ್ಷದವರೆಗೆ ಇಸ್ಲಾಮಿಕ್ ನಿಯಮಗಳನ್ನು ಪಾಲಿಸಿರಬೇಕು ಎಂದು ತಿದ್ದುಪಡಿ ಮಾಡಿತ್ತು ಖಂಡನೀಯ ಎಂದು ಸಿಐಟಿಯುನ ಮುಖಂಡ ಜಿಎಂ ಜೈನಿ ಖಾನ್, ಜನಪರ ಟ್ರಸ್ಟ್ ಅಧ್ಯಕ್ಷ ಸುಭಾಷ್ ಕೋಡ್ಕೆ, ಕಾಂಗ್ರೆಸ್ ಮುಖಂಡ ಜಹೂರ್ ಹಾಜಿ, ಹಾಲುಮತದ ಸಮಾಜ ಮುಖಂಡರಾದ ಪಡಿಯಪ್ಪ ಕ್ವಾರಿ, ನಿಂಗಪ್ಪ ಕರಿಗಾರ್, ಅಂಜುಮನ್ ಇಸ್ಲಾಂ ಕಮಿಟಿಯ ಸದಸ್ಯ ಮೊಹಮ್ಮದ್ ಶಫಿ ಬೆನ್ನಿ, ಜಮಿಯತ್ ಉಲ್ಮಾ ಮುಖಂಡ ಇಸ್ಮಾಯಿಲ್ ಮಕಾಂದಾರ್, ಮೌಲಾನಾ ನೂರ್ಮದ್, ರೆಡ್ಡಿ ಸಮಾಜ ಜ್ಞಾನೇಶ್ವರ್ ಮೇಲಬ್ಗೋಳ್, ಮರಾಠ ಸಮಾಜದ ರಾಜು ಮಾಣೆ, ಪಂಚಮಸಾಲಿ ಮುಖಂಡರಾದ ಪರ್ವತ್ ಗೌಡ ಪಾಟೀಲ್, ಅಂಜುಮನ್ ಕಮಿಟಿ ಬಶೀರ್ ಅಹಮದ್ ರೋನ್ ಮುಂತಾದವರು ಉಪಸ್ಥಿತರಿದ್ದರು. ಇನ್ನು ಸಭೆಯಲ್ಲಿ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಅರ್ಪಿಸಲಾಯಿತು. ಇನ್ನು ಪ್ರತಿಭಟನಾ ಮೆರವಣಿಗೆಯಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿ, ಎಪಿಜೆ ಅಬ್ದುಲ್ ಕಲಾಂ ಸಂಘಟನೆ, ಕಾರ್ಮಿಕರ ಸಂಘಟನೆ, ದಲಿತ ಸಂಘರ್ಷ ಸಮಿತಿ, ಸಮುದಾಯ ಘಟಕ, ರೆಡ್ಡಿ ಸಮಾಜ ಹೀಗೆ ಹಲವಾರು ಸಮಾಜ ಮುಖಂಡರು ಭಾಗವಹಿಸಿದರು. ಇನ್ನು ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷರಾದ ಶಬೀರ್ ಅಹಮದ್ ಖಾಜಿ ಅವರು ಸ್ವಾಗತಿಸಿ ವಂದಿಸಿದರು. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ. ಅಲ್ಪಸಂಖ್ಯಾತರು ಇವತ್ತು ಈ ಒಂದು ಹೋರಾಟ ನೋಡಿ ನನಗೆ ಬಹಳ ಖುಷಿಯಾಗಿದೆ. ಇಲ್ಲಿ ತಿರಂಗ ಮುಖ್ಯ ಅಲ್ಲ, ಭಾರತ ದೇಶದ ಧ್ವಜದ ಮುಂದೆ ಯಾವ ಧ್ವಜನೂ ದೊಡ್ಡದಲ್ಲ ಅನ್ನೋದನ್ನ ಇವತ್ತು ನೀವೆಲ್ಲರೂ ಸಾಬೀತುಪಡಿಸಿದ್ದೀರಿ. ಯಾಕಂತಂದ್ರೆ ನಾವೆಲ್ಲ ಏನಾಗ್ತದೆ ಅಂದ್ರೆ ಆವೇಶದಲ್ಲಿನೋ ಹುಚ್ಚು ಕಲ್ಪನೆಯಿಂದನೋ ನಮ್ಮ ಧರ್ಮದ ಒಂದು ಧ್ವಜ ತಂದ್ರ ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ಧ್ವಜ ಹುಟ್ಟಿ ನಿಮ್ಗ ಬೆಂಕಿ ಹಚ್ಚುವಂತ ಪ್ರವೇ ಚಾಲು ಆಗಿದೆ. ಇದರಿಂದ ನೀವೆಲ್ಲರೂ ಎಚ್ಚೆತ್ತುಕೊಳ್ಬೇಕು. ಯಾಕಂತಂದ್ರೆ ಎಷ್ಟೋ ಜನ ಈಗಾಗಲೇ ನಮಗಾದ್ರೂ ಅಂದಾರೀಗ ನಮ್ ಕಿವಿ ಬಿದ್ದಾವ, ಏನಪ್ಪ ಇವ್ರು ಮುಸಲ್ಮಾನರಿಗೆ ಹುಟ್ಟ್ಯಾರೋಣ ಅಂತ. ಮುಸಲ್ಮಾನರ ಕಾರ್ಯಕ್ರಮದಲ್ಲಿ ಇವ್ರೇನು ಬಹಳ ಮಾತಾಡ್ತಾರಲ್ಲ, ನಾವು ಮುಸಲ್ಮಾನರ ಪರವಾಗಿ ಅಲ್ಲ, ಮಾನವೀಯತೆಯ ಪರವಾಗಿ ನಾವು ಮಾತಾಡ್ತಾ ಇರೋದು. ಇದು ಯಾಕಂದ್ರೆ ಮುಸಲ್ಮಾನರ ಇರ್ಲಿ, ಹಿಂದೂನ ಇರ್ಲಿ, ಯಾರೇ ದೇಶ ವಿರೋಧಿ ಕಾನೂನನ್ನ ಕೈಗೆತ್ತಿಕೊಂಡಿದ್ರೆ ಅಂತವ್ರು ನಾವು ನಿರ್ಭಯವಾಗಿ ಈ ಸಭೆ ಮುಖಾಂತರ ಖಂಡಿಸ್ತೀವಿ. ಇವತ್ತು ಮುಸಲ್ಮಾನರೇ ಇರಬಹುದು, ಬುದ್ಧ ಇರಬಹುದು, ಸಿಖ್ರ ಇರಬಹುದು, ಇಸ್ಲಾಮ ಇರಬಹುದು, ಜೈನ ಇರಬಹುದು. ಯಾಕಂದ್ರೆ ಎಲ್ಲಾ ಧರ್ಮದೊಳಗೂ ದುಷ್ಟರ ಸಂಖ್ಯೆ ಇದೆ, ಈಗ ಹೆಚ್ಚಾಗ್ತಾ ಇದೆ. ಅದನ್ನ ಸಾಕಷ್ಟು ನೀವು ಬರೇ ಎಲ್ಲರೂ ಒಂದೇ ಧರ್ಮದ ಮೇಲೆ ನೀವು ಟಾರ್ಗೆಟ್ ಮಾಡ್ತಾ ಕಾನೂನನ್ನ ಕೈಯಾಗೈತೆ ಅಂತ ಹೇಳಿ, ನಿಮ್ಮ ಬಹುಮತ ಇದೆ ಅಂತ ಹೇಳಿ ಈ ದೇಶದೊಳಗ ಸಂವಿಧಾನದ ಪರಿಚ್ಛೇದಕ್ಕೆ ಏನಾದ್ರೂ ಚ್ಯುತಿ ಬಂದದ್ದ ಆದ್ರೆ ಇವತ್ತ ಮುಸಲ್ಮಾನರು, ನಾಳೆ ಜೈನರು, ನಾಳದ ಸಿಖ್ರು, ಆನಂತರ ದಲಿತರು ಎಲ್ಲರೂ ಎಚ್ಚೆತ್ತುಕೊಳ್ತಾರ. ಈಗಾಗಲೇ ನೀವು ಮಾಡಿರುವಂತ ದಬ್ಬಾಳಿಕೆಗೆ ನಾವು ಇವತ್ತು ಎಚ್ಚೆತ್ತುಕೊಂಡು ನಿಮಗೆ ಬುದ್ಧಿ ಕಲಿಸಲಿಕ್ಕೆ ನಾವು ಇವತ್ತು ಸೇರಿದೀವಿ.